ಇವೆಷ್ಟು ಕುರ್ಕುರಾಗ್ಯವಲ್ರಿ, ಅಷ್ಟೇ ತಿನ್ಲಕ್ನು ಭಾರಿ ಅಂದ್ರೆ ಭಾರಿ ಕಮ್ಮಗವರಿ. ಈ ಉದ್ದಿನ ಬೇಳೆ ಸೇವು ಮಾಡೋದಂತೂ ಭಾಳ ಸರಳ ಅದ ರೀ. ಬಾಯಾಗ ಇಟ್ಟರೆ ಕರಗ್ತಾವ್ರಿ. ಈ ಸೇವ್ ಮಾಡ್ಲಕ್ಕ ಒಂದು ಬಟ್ಟಲ್ ಉದ್ದಿನ ಬೇಳೆಗೆ 2 ಸಲ ತೊಳೆದು 2 ಆಲೂಗಡ್ಡಿ ಸೊಪ್ಪಿ ತೆಗೆದು ಹಾಕಿ ಈಗ ಇದ್ರಾಗ 2 ಬಟ್ಟಲು ನೀರು ಹಾಕಿ 3 ಇಲ್ಲ 4 ಸೀಟಿ ಹೊಡಿಸ್ಬೇಕಾಗ್ತದ್ರಿ. ಮೆತ್ತಗ ಕುದಿಸಿ ತರ್ತೀನಂದ್ರಿ ನೋಡ್ರಿ, ಹಿಂಗೆ ನುಣ್ಣಗಾಗ್ಬೇಕ್ರಿ. ಪೂರ್ತಿ ಆರಣ ನೀರು ಹಾಕಲ್ದೇನೆ ಮತ್ತು ಇದಕ್ಕೆ ನುಣ್ಣಗ ರುಬ್ಬಿ ತರಬೇಕ್ರಿ. ಎಲ್ಲ ಈ ಬುಟ್ಟ್ಯಾಗ ಹಾಕ್ಬಿಡ್ತೀನಂತ್ರಿ. ಈಗ ಇದ್ರಾಗ 2 ಬಟ್ಟಲು ಅಕ್ಕಿ ಹಿಟ್ಟು, ರುಚಿಗೆ ಬೇಕಾದಷ್ಟು ಉಪ್ಪು, ಒಂದು ಈಸೆ ಎಳ್ಳು ಹಾಕ್ಬೇಕ್ರಿ. ಮತ್ತು ಹಾಗೆ ನೋಡ್ರಿ ಮೆಣಸು, ಜೀರಿಗೆ, ಅಜುವನು ಕುಟ್ಟಿ ಪುಡಿ ಮಾಡಿ ಸೇರಿಸ್ಲತ್ತೀನಿ. ಸ್ವಲ್ಪ ಹಿಂಗೆ ಹಾಕೀನಿ. ಈಗ ಇದ್ರಾಗ 2 ದೊಡ್ಡ ಚಮಚ ಕಡ ಕಾಯ್ದಿದ್ದು ಎಣ್ಣೆ ಹಾಕ್ಬೇಕ್ರಿ. ಸೋಡಾ ಗಿಡ ಹಾಕೋದೇ ಬೇಡ್ರಿ. ನೋಡ್ರಿ 1 ಬಟ್ಟಲು ಉದ್ದಿನ ಬೇಳೆ, 2 ಬಟ್ಟಲು ನೀರು, 2 ಆಲೂಗಡ್ಡಿ, 2 ಬಟ್ಟಲು ಅಕ್ಕಿ ಹಿಟ್ಟು ಇದೇ ಅಳ್ತೀರಿ. ಮಸ್ತ್ ಸೇವ್ ಮಾಡ್ಬೋದ್ರಿ. ಹನಿ ನೀರು ಹಾಕಲ್ದೇನೆ ಕಲ್ಸಿನ್ರಿ. ಈಗೇನ್ರಿ ಸೇವ್ ಮಾಡೋದೇ ರೀ. ಎಣ್ಣೆ ಚಂದ ಬಿಸಿ ಆಯ್ತಂದ್ರೆ ಸೀದಾ ಎಣ್ಣೆಗೆ ಈ ಸೇವಿಗೆ ಒತ್ಕೊತಾ ಹೋಗ್ಬೇಕ್ರಿ. ಇವಕ್ಕೆ ಹಿಂಗೆ ನೋಡ್ರಿ ಪಲ್ಟಸ್ಕೊತಾ ಸ್ವಲ್ಪ ಬಣ್ಣ ಬರತನ ಕುರ್ಕುರಾಗತನ ಕರಿಬೇಕ್ರಿ. ನಮ್ಮ ಕುರುಮ್ ಸೇವಿಲಿ ತಗ್ಯಾರ್ರಿ. ಒಂದು ಏರ್ ಟೈಟ್ ಡಬ್ಬ್ಯಾಗ ಹಾಕಿ ಇಟ್ಟೆ ಒಂದು 10ರಿಂದ 15 ದಿವಸ ತನಕ ಆರಾಮಾಗಿ ತಿನ್ಬೋದ್ರಿ. ನೋಡಿರಲ್ರಿ, ಮಾಡ್ರಿ ಮತ್ತು ಹೆಂಗೆ ಅನ್ನಿಸ್ತಂತ ಕಮೆಂಟ್ ಮಾಡಿ ಹೇಳ್ರಿ.